ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಭಕ್ತಿಯ ಶೋಭೆ, ಸಂಸ್ಕೃತಿಯ ವೈಭವ ಮತ್ತು ನಂಬಿಕೆಯ ಬೆಳಕಿನಲ್ಲಿ ಶ್ರೀ ಕಾಳಿಕಾ ಭುವನೇಶ್ವರಿ ಅಮ್ಮನವರ ಅದ್ದೂರಿ ರಥೋತ್ಸವ ಜರುಗಿದೆ. ಗ್ರಾಮದ ಪ್ರಮುಖ ಉತ್ಸವವೆಂದರೆ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ರಥೋತ್ಸವ. ಶ್ರೀ ಕಾಳಿಕಾ ದೇವಸ್ಥಾನದಿಂದ ಶ್ರೀ ಹನುಮಾನ್ ಮಂದಿರದ ತನಕ ಭಜನೆ ವಾದ್ಯಗಳನ್ನಾದ ಹಾಗೂ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ರಥ ಸಂಭ್ರಮ ಅಲಿಯಂತೆ ಹರಿಯಿತು. ಭಕ್ತರು ತಮಗಿರುವ ಹರಕೆ ಕೋರಿಕೆಗಳನ್ನು ತೀರಿಸಲು ತಾರೀಕು, ಬಿಸ್ಕೆಟ್, ಬಾಳೆಹಣ್ಣುಗಳನ್ನು ರಥದ ಮೇಲೆ ಹಾರಿಸಿದ್ರು. ರಥದ ಮೇಲೆ ಅಲಂಕರಿಸಿಕೊಂಡಿದ್ದ ಶ್ರೀ ಕಾಳಿಕಾ ದೇವಿಯ ಮೂರ್ತಿಯ ದರ್ಶನ ಪಡೆದು ಸಾವಿರಾರು ಭಕ್ತರು ಭಾವೋದ್ರಿಕ್ತರಾದರು. ಹರ್ಷಭರಿತ ಭಕ್ತರು ಕುಟುಂಬ ಸಮೇತ ದೇವಿ ದರ್ಶನ ಪಡೆದಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ಬಾರಿ ವಿಜಯದಶಮಿಯ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಆಚರಿಸಲಾಯಿತು. ಇಂದು ಕೊನೆಯ ದಿನದ ಕಾರ್ಯಕ್ರಮ ಕಾಳಿಕಾ ಭುವನೇಶ್ವರಿ ರಥೋತ್ಸವ ಭಕ್ತರ ಭಕ್ತಿಯ ಮಧ್ಯೆ ಸಾವಿರಾರು ಭಕ್ತರ ನಡುವೆ ಬಲು ವಿಜೃಂಭಣೆಯಿಂದ ನೆರವೇರಿತು. ಬರುವ ವಿಜಯದಶಮಿಯ ನಿಮಿತ್ತ ಈ ಮೂಲ ದೇವಸ್ಥಾನದ ನವೀಕರಣ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುತ್ತದೆ. 11 ದಿನಗಳ ಕಾಲ ಯಾವ್ಯಾವ ಕಾರ್ಯಕ್ರಮ ಇಟ್ಕೊಂಡಿದ್ರಿ? 11 ದಿನಗಳ ಕಾಲ ದೇವಿ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನೋದಾಸವ, ಕುಂಭಮೇಳ, ಕ್ರೀಡೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಉಡಿ ತುಂಬುವ ಕಾರ್ಯಕ್ರಮ ತಾಳಿಕೋಟೆ ಪೂಜಾರಿ ನೇತೃತ್ವದಲ್ಲಿ ಬಲು ವಿಜೃಂಭಣೆಯಿಂದ ನೆರವೇರಿತು. ಮತ್ತೇನೇನು ಕಾರ್ಯಕ್ರಮ ಇಟ್ಕೊಂಡಿದ್ರಿ? ಇಷ್ಟೇ ಕಾರ್ಯಕ್ರಮಗಳು. ಎಷ್ಟು ಜನ ಈ ಒಂದು ರಥೋತ್ಸವ? 11 ದಿನದ ಕಾರ್ಯಕ್ರಮ ಒಟ್ಟಾರೆ ಜನಸಂಖ್ಯೆ ನೋಡಬೇಕಾದ್ರೆ ಒಂದು 20 ರಿಂದ 25 ಸಾವಿರ ಜನಸಂಖ್ಯೆ ಬಂದು ಹೋಯಿತು. ನಿಮ್ಮ ಹೆಸರೇನು ಗೌಡ? ಶರಣಗೌಡ ಮಲ್ಲನಗೌಡ ಪಾಟೀಲ್. ಗಣ್ಯರು ಯಾರು? ಗಣ್ಯರು ಅಥವಾ ರಾಜಕೀಯ ವ್ಯಕ್ತಿಗಳು? ಇಂದು ವಿವೇಕರಾವ್ ಪಾಟೀಲ್ ಬಂದಿದ್ದರು. ಫಸ್ಟ್ನೇ ದಿನ ಪಿ ರಾಜು ಅವರು ಬಂದು ಹೋದರು. ಇವತ್ತು MLA ಮಹೇಂದ್ರ ತಮ್ಮಣ್ಣವರನ್ನು ಬಂದು ಹೋದರು. ಇದು ಎಲ್ಲ ಭಕ್ತರಿಗೆ ದೇವಿ ಆಶೀರ್ವಾದದಿಂದ ಇದು ಭಕ್ತರ ಸಂತೋಷ ಈ ಥರ ಆಗಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನ ಆಗ್ತಾ ಇದೆ. ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶರಣಗೌಡ ಪಾಟೀಲ್, ದೇವಿ ಅರ್ಚಕರು ಆದ ಪಾಂಡು ಗುರವ, ತಮ್ಮಣ್ಣ ಗುರವ, ಅಪ್ಪಸಾಬ್ ಗುರವ, ರುದ್ರಗೌಡ ಪಾಟೀಲ, ಮಲ್ಲನಗೌಡ ಪಾಟೀಲ, ನಾಗಪ್ಪ ನರಗಟ್ಟಿ, ಗೌಡಪ್ಪ ಪಾಟೀಲ, ಹೊನ್ನಪ್ಪ ನರಗಟ್ಟಿ, ಕುಮಾರ್ ಗೌಡ ಪಾಟೀಲ, ಸಿದ್ದರಾಮ್ ನರಗಟ್ಟಿ, ಸೋಮರಗೌಡ ಪಾಟೀಲ್, ಮಲ್ಲಪ್ಪ ಬಾದಾಮಿ, ಈರಯ್ಯ ಹಿರೇಮಠ್, ಸಿದ್ದರಾಮಗೌಡ ಪಾಟೀಲ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಉತ್ಸವದ ಭವ್ಯತೆಗೆ ಮತ್ತಷ್ಟು ಕಳೆ ಸೇರಿಸಿದರು. ಭಕ್ತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಒಗ್ಗಟ್ಟಿನ ಪ್ರತಿಬಿಂಬವಾಗಿದ್ದ ಈ ರಥೋತ್ಸವ ಭಕ್ತರ ಮನದಲ್ಲಿ ಮರೆಯಲಾಗದ ನೆನಪು ಮೂಡಿಸಿದೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.